बोलो भारत माता की, बोलो भारत माता की। ಯಾಕೆ ತಿಂಡಿ ಮಾಡಿಲ್ವಾ ನೀವು ಬೆಳಿಗ್ಗೆ ತಿಂಡಿ? बोलो भारत माता की। ಬಂಧುಗಳೇ, ಮೊದಲನೇದಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಭಾಗದಲ್ಲಿ 2 ಬಾರಿ ಸಂಸದರಾಗಿ 2 ಬಾರಿ ಶಾಸಕರಾಗಿ ಅವರ ನಿಸ್ವಾರ್ಥ ಸೇವೆಯನ್ನು ಮಾಡಿದಂತಹ ನಮ್ಮ ತಂದೆಯವರು ಆಗಿದಂತಹ ಬ್ರೋಣೆನ್ ಸಾಹೇಬ್ರ ಅವರ ಜನ್ಮ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೀವಿ. ಮೊದಲನೇದಾಗಿ ಅವರ ಸ್ಮರಣೆಯನ್ನು ಮನದಲ್ಲಿ ಮಾಡ್ತಾ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಸೇರಿ ಅವರ ಹೆಸರಿನಲ್ಲಿ ಸ್ಥಾಪನೆ ಆಗಿರುವಂಥ ಒಂದು ಟ್ರಸ್ಟ್ನ ಮುಖೇನವಾಗಿ ನಮ್ಮ ನಂಜನಗೂಡಿನ ಲಯನ್ಸ್ ಸಂಸ್ಥೆಯವರ ಜೊತೆಗೂಡಿ ನಮ್ಮ ಉಳ್ಳಳ್ಳಿಯ ಡಿಗ್ರಿ ಕಾಲೇಜ್ನಲ್ಲಿ ಒಂದು ಬೃಹತ್ ಉದ್ಯೋಗ ಮೇಳ ಮತ್ತು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಇವತ್ತು ಅವರ ಜನ್ಮದಿನಾಚರಣೆಯ ಅಂಗವಾಗಿ ಇವತ್ತು ಇಲ್ಲಿ ಹಮ್ಮಿಕೊಂಡಿರೋಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಇರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ರಾಜ್ಯದ ಧೀಮಂತ ನಾಯಕರು, ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯ ಸಾಹೇಬರ ಸುಪುತ್ರರು, ಈಗಿನ ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳ ಉಸ್ತುವಾರಿ ಸಚಿವರು ಆಗಿರುವಂಥ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರೆ, ಹಾಗೆ ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರಾಗಿರುವಂಥ ಸುನೀಲ್ ಬೋಸ್ ಸರ್ ಅವರೇ, ನಮ್ಮ HD ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು, ಹಾಗೆ ಜಂಗಲವಾರಿ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂಥ ಅನಿಲ್ ಚಿಕ್ಕಮಾದು ಸರ್ ಅವರೇ, AICCಯ ಗೌರವಾನ್ವಿತ ಅಬ್ಸರ್ವರ್ ಆಗಿರುವಂತಹ ರಾಜೇಶ್ ಠಾಕೂರ್ ಸರ್ ಅವರೇ, ಹಾಗೆ ಮಾಜಿ ಸಂಸದರು ಹಿರಿಯರು ಆಗಿರುವಂತಹ ಚಂದ್ರಪ್ಪ ಸರ್ ಅವರೇ, ನಮ್ಮ ತಂದೆಯವರ ಆತ್ಮೀಯ ಸ್ನೇಹಿತರು, ರೂರಲ್ ಎಜುಕೇಷನ್ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂಥ ಡಾಕ್ಟರ್ ಶ್ರೀಕಂಠು ಸರ್ ಅವರೇ, ಕಾಡಾ ಅಧ್ಯಕ್ಷರಾಗಿರುವಂಥ ಮರಸ್ವಾಮಿ ಸರ್ ಅವರೇ, ಹಾಗೆ ನಮ್ಮ ಚಾಮುಲ್ನ ಅಧ್ಯಕ್ಷ ಇರುವಂಥ ನಂಜುಂಡಸ್ವಾಮಿ ಸರ್ ಅವರೇ, ಅರಣ್ಯ ನಮ್ಮ ಝೂ ಅಥಾರಿಟೀಸ್ನ ಚೇರ್ಮನ್ರಾಗಿರುವಂಥ ಬ್ಲಾಕ್ನ ಅಧ್ಯಕ್ಷರಾಗಿರುವಂಥ ರಂಗಸ್ವಾಮಿರವರೇ, ಶಿವಮೊಗ್ಗ ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ಸದಸ್ಯರಾಗಿರುವಂಥ ಕಾವರಪ್ಪನವರೇ, ಹಾಗೆ ಮಾಜಿ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿರುವಂಥ SC ಬಸವರಾಜು ಸರ್ ಅವರೇ, ಹಾಗೆ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರುವಂಥ ಲತಾ ಮೇಡಮ್ ಅವರೇ, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರುವಂಥ ನಮ್ಮ ಮಾರುತಿರವರೇ, ಬಹು ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಯಶಸ್ವಿಗೊಳಿಸಿಕೊಡ್ಲಿಕ್ಕೆ ನಮಗೆ ಮಾರ್ಗದರ್ಶನವನ್ನು ನೀಡಿ ಎಲ್ಲ ರೀತಿಯಿಂದ ಸಹಕಾರವನ್ನಾಗಿ ನೀಡಿರುವಂತಹ ನಮ್ಮ ಹಿರಿಯರು, ಕ್ಷೇತ್ರದ ಮಾಜಿ ಶಾಸಕರು, ಮಾರ್ಗದರ್ಶಕರಾಗಿರುವಂಥ ಹಿರಿಯರಾಗಿರುವಂಥ ಕಡಲೆ ಕೇಶಮೂರ್ತಿ ಸಾಹೇಬ್ರೆ, ಅದೇ ರೀತಿ ಬ್ಲಾಕ್ನ ಅಧ್ಯಕ್ಷಗಳಾಗಿರುವಂಥ ಶ್ರೀಕಂಠ ನಾಯ್ಕರೇ, CM ಶಂಕರ್ ಅವರೇ, ಕುರಟಿ ಮಹೇಶ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ CDC ಕಮಿಟಿಯ ಸದಸ್ಯರುಗಳೇ, ಕಾಲೇಜಿನ ಪ್ರಾಂಶುಪಾಲರೇ, ಎಲ್ಲ ಗೌರವಾನ್ವಿತ ಶಿಕ್ಷಕಿಯರೇ, ಉಳ್ಳಳ್ಳಿ ಗ್ರಾಮದ ಎಲ್ಲ ಗೌರವಾನ್ವಿತ ಹಿರಿಯ ಮುಖಂಡರುಗಳೇ, ಎಲ್ಲ ಯಜಮಾನರುಗಳೇ, ವಿವಿಧ ಸಂಸ್ಥೆಗಳ ಮುಖ್ಯಸ್ಥರುಗಳೇ, ಎಲ್ಲ ಪದಾಧಿಕಾರಿಗಳೇ, ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಗೌರವಾನ್ವಿತ ವಿದ್ಯಾರ್ಥಿನಿಯರೇ, ಎಲ್ಲ ಕಂಪ್ನಿಗಳ HR-ಗಳೇ, ಮಾಧ್ಯಮದ ಸ್ನೇಹಿತರೆ, ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಸೇರಿ ಕಳೆದ ಬಾರಿ ನಮ್ಮ ನಂಜನಗೂಡಿನಲ್ಲಿ ಇರುವಂಥ ಡಿಗ್ರಿ ಕಾಲೇಜ್ನಲ್ಲಿ ನಾವು ಉದ್ಯೋಗ ಮೇಳವನ್ನು, ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೋ. ಅವತ್ತು ಅಲ್ಲಿ ನಾವು ಮಾತನ್ನ ಕೊಟ್ಟಿದ್ದೋ, ಮುಂದಿನ ಸತಿ ನಾವು ಉದ್ಯೋಗ ಮೇಳ ಏನು ಮಾಡ್ತೀವಿ ಆ ಒಂದು ಕಾರ್ಯಕ್ರಮವನ್ನ ನಾವು ನಮ್ಮ ಉಳ್ಳಳ್ಳಿ ಡಿಗ್ರಿ ಕಾಲೇಜಲ್ಲೇ ನಾವು ಮಾಡ್ತೀವಿ ಅನ್ನೋದನ್ನ ನಾವು ಅವತ್ತು ಮಾತನ್ನ ಕೊಟ್ಟಿದ್ದೋ.
ಅದರಂತೆ ಇವತ್ತಿನ ದಿವಸ ಇಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಎರಡು ಉದ್ದೇಶ. ಒಂದು, ಉದ್ಯೋಗ ಮೇಳ ಆಗಿರ್ಬೋದು, ಆರೋಗ್ಯ ತಪಾಸಣೆ ಶಿಬಿರ ಆಗಿರ್ಬೋದು, ಎರಡೂ ಕೂಡ ಈ ಭಾಗದ ಜನರಿಗೆ ಅನುಕೂಲ ಆಗಬೇಕು, ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗಬೇಕು, ಅಕ್ಕಪಕ್ಕದ ಹೋಬಳಿಗಳಿಗೆ ತಾಲೂಕುಗಳಿಗೂ ಕೂಡ ಅನುಕೂಲ ಆಗಬೇಕು. ಜೊತೆಗೆ ಉಳ್ಳಳ್ಳಿಲಿರುವಂತಹ ಡಿಗ್ರಿ ಕಾಲೇಜ್, ಈ ಕಾಲೇಜ್ಗೂ ಕೂಡ ಹೆಚ್ಚು ಪ್ರಚಾರ ಆಗಬೇಕು. ಉಳ್ಳಳ್ಳಿ ಹೋಬಳಿ ಮತ್ತೆ ಅಕ್ಕಪಕ್ಕದ ಹೋಬಳಿಗಳಿಂದ, ಅಕ್ಕಪಕ್ಕದ ವಿಧಾನಸಭಾ ಕ್ಷೇತ್ರಗಳಿಂದನೂ ಕೂಡ ಹೆಚ್ಚಿನ ವಿದ್ಯಾರ್ಥಿನಿಯರು ಬಂದು ಈ ಒಂದು ಕಾಲೇಜ್ನಲ್ಲೂ ಕೂಡ ದಾಖಲಾತಿಯನ್ನು ಪಡ್ಕೊಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡು ನಾವು ಈ ಬಾರಿ ನಮ್ಮ ಟ್ರಸ್ಟ್ನ ಮುಖೇನವಾಗಿ ಉದ್ಯೋಗ ಮೇಳವನ್ನು ನಾವು ಇಲ್ಲೇ ಹಮ್ಮಿಕೊಂಡಿದ್ದೇವೆ. ಖಂಡಿತವಾಗಿ ಇವತ್ತಿನ ದಿವಸ ಬೆಳಿಗ್ಗೆಯಿಂದನೂ ಸುಮಾರು 600ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಈ ಭಾಗದಲ್ಲಿ ಮಧ್ಯಾಹ್ನಕ್ಕೆ ಸಾಕಷ್ಟು ಜನ ತಾವೆಲ್ಲರೂ ಕೂಡ ಆಗಮಿಸಿ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದ್ದೀರಾ. ಇವತ್ತಿನ ದಿವಸ ಉದ್ಯೋಗ ಮೇಳವನ್ನು ನಾವು ಹಮ್ಮಿಕೊಳ್ಳುವಂಥದ್ದು ಎಂಪ್ಲಾಯರ್ ಮತ್ತೆ ಎಂಪ್ಲಾಯಿ ನಡುವೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನಿಮಗೆ ನೇರವಾಗಿ ಅವರೊಟ್ಟಿಗೆ ಇಂಟ್ರಾಕ್ಷನ್ ಮಾಡಲಿಕ್ಕೆ, ಅವರೊಟ್ಟಿಗೆ ಒಂದು ಪ್ರೊಫೆಷನಲ್ ಸಂಬಂಧವನ್ನು ಬೆಳೆಸ್ಕೊಂಡು ಕೆಲಸವನ್ನ ಮುಂದಿನ ದಿನಗಳಲ್ಲಿ ಅನುಕೂಲವಾಗಿ ಪಡ್ಕೊಳ್ಳಿಕ್ಕೆ ಇವತ್ತು ವೇದಿಕೆಯ ಸೃಷ್ಟಿಯನ್ನ ಮಾಡಿರೋ ಅಂಥದ್ದು. ಇದು ಒಂದು ಬ್ರಿಡ್ಜ್ ರೀತಿ, ಒಂದು ಸೇತುವೆ ರೀತಿ ಇವತ್ತು ಕೆಲಸವನ್ನ ಇವತ್ತು ಮಾಡ್ತಿದೆ. ದಯಮಾಡಿ ತಾವೆಲ್ಲರೂ ಕೂಡ ಈ ಒಂದು ಸವಲತ್ತನ್ನ ಸದುಪಯೋಗವನ್ನ ಪಡ್ಕೊಬೇಕಾಗ್ತದೆ. ಕಳೆದ ಬಾರಿನೂ ಕೂಡ ಸುಮಾರು 100ಕ್ಕೂ ಹೆಚ್ಚು ಕಂಪನಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿತ್ತು. ಸುಮಾರು 2000ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಬಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ಸುಮಾರು 700ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಶಾರ್ಟ್ ಲಿಸ್ಟ್ ಮಾಡಿಸಿ ಇಂಟರ್ವ್ಯೂ ಮುಖೇನವಾಗಿ ಕೆಲಸವನ್ನ ಕೂಡ ಕೊಡಿಸುವಂತ ಕೆಲಸ ಅವತ್ತು ಆಗಿತ್ತು. ಇವತ್ತು ಕೂಡ ಸುಮಾರು 70ಕ್ಕೂ ಅಧಿಕ ಕಂಪನಿಗಳು ಉಳ್ಳಳ್ಳಿ ನಮ್ಮ ಡಿಗ್ರಿ ಕಾಲೇಜ್ಗೆ ಇವತ್ತು ಬಂದಿರೋ ಅಂಥದ್ದು. ಈಗಾಗಲೇ ಸುಮಾರು 450ರಷ್ಟು ವಿದ್ಯಾರ್ಥಿನಿಯರು ನೋಂದಾಯಿತರಾಗಿ ಇವತ್ತು ಬಂದು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ತಮ್ಮೆಲ್ಲರೂ ಕೂಡ ನಾನು ಶುಭಾಶಯಗಳನ್ನ ಕೋರಿಕೆ ನಾನು ಬಯಸ್ತೇನೆ. ಇವತ್ತು ಕೂಡ ಅನೇಕ ವಿದ್ಯಾರ್ಥಿನಿಯರಿಗೆ ಉದ್ಯೋಗ ಅವಕಾಶವನ್ನು ಇಲ್ಲಿ ಕಲ್ಪಿಸಿಕೊಡ್ಲಾಗ್ತಿದೆ. ಅದರಿಂದ ಈ ಒಂದು ಸೌಲಭ್ಯದ ಸದುಪಯೋಗವನ್ನು ತಾವೆಲ್ಲರೂ ಕೂಡ ಪಡ್ಕೊಬೇಕಾಗಿ ತಮ್ಮನ್ನು ನಾನು ವಿನಂತಿಯನ್ನು ಮಾಡಲಿಕ್ಕೆ ಇವತ್ತು ನಾನು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮವನ್ನ 2022ರಿಂದ ಕೂಡ ನಿರಂತರವಾಗಿ ನಮ್ಮ ತಾಲೂಕಿನಲ್ಲಿ ಮಾಡಿಕೊಂಡು ಬರ್ತಾ ಇದ್ದೇವೆ. ನಿಸ್ವಾರ್ಥವಾಗಿ ತಂದೆಯವರ ಹೆಸರಿನಲ್ಲಿ 2023ರಿಂದನೂ ಕೂಡ ನಾವು ಅವರ ಜನ್ಮ ದಿನಾಚರಣೆ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ತಾಲೂಕಿನ ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗೋ ರೀತಿ ಇವತ್ತು ಒಂದು ಪ್ರಯತ್ನವನ್ನು ಪಡ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಮುಂದೆಗೂ ಕೂಡ ಖಂಡಿತವಾಗಿ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತೇವೆ. ಕಳೆದ ವರ್ಷ ನಮ್ಮ ನಗರಸಭಾ ಭಾಗದಲ್ಲಿ ಇರುವಂತಹ ನಮ್ಮ ಗರ್ಲ್ಸ್ PU ಕಾಲೇಜ್ನಲ್ಲಿ ಉಚಿತವಾಗಿ ನೀಟ್ ಮತ್ತೆ CET ಕೋಚಿಂಗ್ ಅನ್ನು ಕೂಡ ನಾವು ಕೊಡಿಸುವಂತ ಕೆಲಸವನ್ನು ನಮ್ಮ ಟ್ರಸ್ಟ್ ಮುಖೇನವಾಗಿ ಮಾಡಿದ್ದು. ಅದರಲ್ಲೂ ಕೂಡ ಸಾಕಷ್ಟು ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗಿ ಒಳ್ಳೆ ಫಲಿತಾಂಶವನ್ನ CETನಲ್ಲಿ ಪಡೆದುಕೊಂಡು ಒಳ್ಳೆ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಅವರು ವಿದ್ಯಾಭ್ಯಾಸವನ್ನ ಮಾಡ್ತಾ ಇರೋದನ್ನ ನಾವೆಲ್ಲೂ ಕೂಡ ನೋಡಿದ್ದೇವೆ. ಅದರಿಂದ ಇಂಥ ಕಾರ್ಯಕ್ರಮಗಳು ನಮ್ಮ ತಾಲೂಕಾದ್ಯಂತ ನಿರಂತರವಾಗಿ ತಂದೆಯವರ ಹೆಸರಿನಲ್ಲಿ ನಡೀತಾ ಹೋಗ್ತಾ ಇದೆ. ಮುಂದೂ ಕೂಡ ಇದೇ ರೀತಿ ನಾವು ಕೂಡ ಪ್ರಾಮಾಣಿಕವಾಗಿ ಈ ಕೆಲಸವನ್ನ ಮುಂದುವರಿಸಿಕೊಂಡು ನಾವು ಹೋಗ್ತೇವೆ. ತಂದೆಯವರು ಕೂಡ ಯಾವತ್ತಿಗೂ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟಂತದ್ದು. ಬಾಬಾ ಸಾಹೇಬ್ರು ಹೇಳ್ದಂಗೆ ಶಿಕ್ಷಣ, ಸಂಘಟನೆ ಮತ್ತೆ ಹೋರಾಟ, ಆ ಒಂದು ಮೂಲ ತತ್ವಗಳನ್ನ ಮೈಗೂಡಿಸ್ಕೊಂಡು ನಮ್ಮ ತಂದೆಯವರು ಅವ್ರಿಗಿದ್ದಂಥ ಅವಧಿನಲ್ಲಿ ಅವರ ಪ್ರಾಮಾಣಿಕ ಸೇವೆಯನ್ನ ಮಾಡಿದಂಥದ್ದು. ಇವತ್ತು ನಮ್ಮ ಚಾಮರಾಜನಗರ ಲೋಕಸಭಾ ಭಾಗದಲ್ಲಿ ತಾವೆಲ್ಲರೂ ಕೂಡ ನೋಡ್ಬೋದು, ಅನೇಕ ಏಕಲವ್ಯ ಶಾಲೆಗಳಾಗಿರ್ಬೋದು, ಮಾಡೆಲ್ ಶಾಲೆಗಳಾಗಿರ್ಬೋದು, ಇವತ್ತು ನಮ್ಮ ಚಾಮರಾಜನಗರದಲ್ಲಿರುವಂತಹ ಅಗ್ರಿಕಲ್ಚರ್ ಕಾಲೇಜ್ ಆಗಿರ್ಬೋದು, ಲಾ ಕಾಲೇಜ್ ಆಗಿರ್ಬೋದು, ಕೇಂದ್ರೀಯ ವಿದ್ಯಾಲಯ ಆಗಿರ್ಬೋದು, ಇದರಲ್ಲಿ ಸಾಕಷ್ಟು ಕೊಡುಗೆಯನ್ನ ಅವರು ಕೂಡ ಮಾಡಿದಂಥದ್ದು.
ವಿದ್ಯಾಸಂಸ್ಥೆಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟಂಥದ್ದು. ಅದರಿಂದ ಇವತ್ತು ನಮ್ಮ ತಾಲೂಕಿನಲ್ಲೂ ಕೂಡ ಅವರು ಹಾಕೊಟ್ಟಂತಹ ಮಾರ್ಗದಲ್ಲೇ ಸಾಗಬೇಕು. ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ವಿದ್ಯಾಸಂಸ್ಥೆಗಳನ್ನ, ಸರ್ಕಾರಿ ವಿದ್ಯಾಸಂಸ್ಥೆಗಳನ್ನ ಬೆಳೆಸೋಂಥ ಕೆಲಸ ಮಾಡಬೇಕು. ವಿದ್ಯಾರ್ಥಿನಿಯರಿಗೆ ಸೂಕ್ತವಾದಂತಹ ವಾತಾವರಣವನ್ನು ನಿರ್ಮಾಣವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಪ್ರಯತ್ನವನ್ನ ಪಡ್ತಾ ಇದ್ದೇವೆ. ಇವತ್ತಿನ ದಿವಸ ವೇದಿಕೆ ಮೇಲೆ ನಮ್ಮ ಗೌರವಾನ್ವಿತ ಸಚಿವರಾಗಿರುವಂತಹ ಯತೀಂದ್ರ ಸಾಹೇಬರು ವೇದಿಕೆ ಮೇಲೆ ಇದ್ದಾರೆ. ಅವರಲ್ಲಿ ನಾನು ಮನವಿಯನ್ನ ಮಾಡಲಿಕ್ಕೆ ಬಯಸ್ತೇನೆ. ಈ ಒಂದು ಕಾಲೇಜು, ಡಿಗ್ರಿ ಕಾಲೇಜು ಉಳ್ಳೂರಿನಲ್ಲಿ ಏನಿದೆ, ಇದ್ರ ಬಗ್ಗೆ ಹೆಚ್ಚು ಪ್ರಚಾರ ಆಗಬೇಕಾಗ್ತದೆ. ಸಾಕಷ್ಟು ದಾಖಲಾತಿಗಳು ಇಲ್ಲಿ ಆಗಬೇಕಾಗ್ತದೆ. ಪ್ರತಿ ವರ್ಷನೂ ಕೂಡ ದಾಖಲಾತಿ ಕಡಿಮೆ ಆಗ್ತಾ ಇದೆ. ಇಲ್ಲಿಗೆ ಸಂಪರ್ಕ ರಸ್ತೆ ಇಲ್ಲ. ಮೂಲಭೂತವಾಗಿ ನಮಗೆ ಒಂದು ಸಂಪರ್ಕ ರಸ್ತೆ ಬೇಕಾಗಿದೆ. ಕಾಲೇಜ್ಗೆ ಒಂದಕ್ಕೆ ಅಲ್ಲ, ನಮಗೆ ಇಲ್ಲಿ ಆಸ್ಪತ್ರೆ ಇದೆ, ರೈತ ಸಂಪರ್ಕ ಕೇಂದ್ರ ಇದೆ, ಡಿಗ್ರಿ ಕಾಲೇಜ್ ಇದೆ. ಮೂರ್ಗೂ ಕೂಡ ನಮಗೆ ಸಂಪರ್ಕ ರಸ್ತೆ ಇಲ್ಲಿಗೆ ಬೇಕಾಗ್ತದೆ. ಜೊತೆಗೆ ಅನೇಕ ಕಂಪನಿಗಳು ಈಗಾಗಲೇ CSR ಮುಖೇನವಾಗಿ ನಮಗೆ ಇಲ್ಲಿಗೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ನಮಗೆ ಇನ್ನಿತರ ಅಮ್ಯುನಿಟೀಸ್ಗೆ ಈಗಾಗಲೇ CSR ಮುಖೇನವಾಗಿ ನಾವು ಮನವಿಯನ್ನ ಮಾಡ್ಕೊಂಡಿದ್ದೇವೆ. ಸ್ವಲ್ಪ ಕಂಪನಿಗಳು ಸ್ಪಂದಿಸಿ ಈಗಾಗಲೇ ಅನುಕೂಲಗಳು ಕೂಡ ಆಗಿದೆ. ಆದರೆ ಈಗಾಗಲೇ ನಮ್ಮ CDC ವತಿಯಿಂದ ನಾವು ಅವರಿಗೆ ಮನವಿಯನ್ನ ಮಾಡ್ಕೊಂಡಿದ್ದೇವೆ. ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳು ಈ ಒಂದು ಕಾಲೇಜ್ಗೆ ಆಗಬೇಕಾಗಿರ್ತದೆ. ಅದರಲ್ಲಿ ಕಟ್ಟಡದ ದುರಸ್ತಿ ಆಗಿರ್ಬೋದು, ಕಂಪ್ಯೂಟರ್ಗಳ ವ್ಯವಸ್ಥೆ ಆಗಿರ್ಬೋದು, ಇನ್ನಿತರ ವ್ಯವಸ್ಥೆಗಳನ್ನ ನಮ್ಮ ಕಾಲೇಜ್ಗೆ ಇಲ್ಲಿ ಬೇಕಾಗ್ತದೆ. ಅದನ್ನ ದಯಮಾಡಿ ನಮ್ಮ ಉಸ್ತುವಾರಿ ಸಚಿವರು ಆ ನಿಟ್ಟಿನಲ್ಲಿ ನಮಗೆ ಮುಂದಿನ ದಿನಗಳಲ್ಲಿ ಅನುಕೂಲವನ್ನ ಮಾಡಿಕೊಡ್ಬೇಕು ಅನ್ನೋದನ್ನ ತಮ್ಮೆಲ್ಲರ ಪರವಾಗಿ ಗೌರವಯುತವಾಗಿ ಅವರಲ್ಲಿ ನಾನು ಮನವಿಯನ್ನ ಮಾಡಲಿಕ್ಕೆ ಬಯಸ್ತೇನೆ. ಜೊತೆಗೆ ನಮ್ಮ ಹುಳ್ಳಳ್ಳಿ ಹೋಬಳಿ ಅಂತಂದ್ರೆ ಇದಕ್ಕೊಂದು ಇತಿಹಾಸ. ಇಲ್ಲಿನ ರೈತರ ಸಮಸ್ಯೆನೇ ಬೇರೆ ಅಂತದ್ದು. ಸಾಕಷ್ಟು ಈ ಹೋಬಳಿಯ ಹಳ್ಳಿಗಳು ಕಾಡಂಚಿನ ಪ್ರದೇಶಗಳಲ್ಲಿದೆ. ಅದರಿಂದ ಈ ಭಾಗಕ್ಕೆ ಒಂದು ಶಾಶ್ವತವಾದಂತಹ ಪರಿಹಾರವನ್ನ ನಾವು ಕಂಡುಹಿಡ್ಕೋಬೇಕಾಗ್ತದೆ. ಏನು ಈ ಮಾನವ ಮತ್ತೆ ಪ್ರಾಣಿ ಸಂಘರ್ಷ ಏನಿದೆ ಅದನ್ನ ತಡೆಗಟ್ಟಲಿಕ್ಕೆ ಒಂದು ಶಾಶ್ವತವಾದಂತಹ ಪರಿಹಾರವನ್ನು ನಾವು ಕಂಡುಹಿಡಬೇಕಾಗ್ತದೆ. ಈಗಾಗಲೇ ಯಡಿಯೂರು ರೇಂಜ್ ನಲ್ಲಿ ನಾವು ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ನಮ್ಮ ಸಚಿವರಾಗಿದ್ದಂತಹ ಖಂಡ್ರೆ ಸಾಹೇಬರ ಆಶ್ರಯದಿಂದ ಈಗಾಗಲೇ ಮಾಡಲಾಗಿದೆ. ಅದರಿಂದ ಈ ಕಡೆ ನಮ್ಮ ಓಂಕಾರೇನೂ ಕೂಡ ಇವತ್ತು ನಮಗೆ ಅಭಿವೃದ್ಧಿ ಮಾಡಬೇಕಾಗ್ತದೆ. ಉಳಿದಂತ ಸುಮಾರು 4 ಕಿಲೋಮೀಟರ್ ರೈಲ್ ಬ್ಯಾರಿಕೇಡ್ ಇದೆ, ಅದನ್ನು ಕೂಡ ದಯಮಾಡಿ ಸಚಿವರು ನಮಗೆ ಮಾಡಿಸ್ಕೊಡ್ಬೇಕು ಅಂತ ಅವರಲ್ಲಿ ನಾನು ತಮ್ಮೆಲ್ಲರ ಪರವಾಗಿ ನಾನು ವಿನಂತಿಯನ್ನ ಮಾಡಲಿಕ್ಕೆ ಬಯಸ್ತೇನೆ. ಜೊತೆಗೆ ಈ ಭಾಗಕ್ಕೆ ಈಗಾಗಲೇ ತಮ್ಗೆ ಗೊತ್ತಿರೋ ಹಂಗೆ ಇನ್ನು ರಸ್ತೆ ಸಂಪರ್ಕಗಳು ಸಾಕಷ್ಟು ಆಗಬೇಕಾಗಿದೆ. ಇವತ್ತಿನ ದಿವಸ ಗೌರವಾನ್ವಿತ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದಿಂದ ಅನೇಕ ಗ್ರಾಮಗಳ ರಸ್ತೆಗಳು ಇವತ್ತು ನಮಗೆ ಆಗಿರೋಂಥದ್ದು. ಅದರಲ್ಲೂ ವಿಶೇಷವಾಗಿ ನಮ್ಮ ಕಾಟೂರು ಹಳ್ಳೇನ್ಪುರ ಆಗಿರ್ಬೋದು, ಕಬ್ಸೋಗೆ ನಳಿತಾಳ್ಪುರ ಚಂದ್ರವಾಡಿ ರಸ್ತೆ ಆಗಿರ್ಬೋದು, ಇವತ್ತಿನ ದಿವಸ ನಮ್ಮ ಉಳ್ಳಳ್ಳಿನಿಂದ ಊರಾವರೆಗೂ, ಊರಾಯಿಂದ ದುಗ್ಗಳ್ಳಿವರೆಗೆ ಆ ರಸ್ತೆ ಆಗಿರ್ಬೋದು ಎಲ್ಲೂ ಕೂಡ ಇವತ್ತು ಆಗ್ತಾ ಇದೆ. ಆದ್ರೂ ಕೂಡ ನಮಗೆ SSDP ನಲ್ಲಿ ನಮಗೆ ಮತ್ತಷ್ಟು ರಸ್ತೆಗಳಾಗಬೇಕಾಗ್ತದೆ. ಯಡಿಯಾಲಕ್ಕೆ ಹೋಗುವಂತ ರಸ್ತೆ ಆಗಿರ್ಬೋದು, ಮಡುನಹಳ್ಳಿಗೆ ಹೋಗುವಂತ ರಸ್ತೆ ಆಗಿರ್ಬೋದು, ಈ ರಸ್ತೆಗಳು ಕೂಡ ನಮಗೆ ಆಗ್ಬೇಕಾಗ್ತದೆ. ಆದ್ರಿಂದ ಈ ಬಾರಿ ಗೌರವ ಸಚಿವರು ನಮಗೆ ಅತಿ ಹೆಚ್ಚು ಅನುದಾನವನ್ನ ಈ ಒಂದು ಭಾಗಕ್ಕೆ ಕಲ್ಪಿಸಿಕೊಟ್ಟು ಈ ಭಾಗದ ಅಭಿವೃದ್ಧಿಗೂ ಕೂಡ ಅವರು ಸಹಕರಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಗೌರವಯುತವಾಗಿ ನಾನು ವಿನಂತಿಯನ್ನ ಮಾಡಲಿಕ್ಕೆ ನಾನು ಬಯಸ್ತೇನೆ. ಇಷ್ಟನ್ನ ಹೇಳಿ ಇವತ್ತಿನ ದಿವಸ ಸುಮಾರು 400ಕ್ಕೂ ಅಧಿಕ ಕ್ಯಾಂಡಿಡೇಟ್ಸ್ ಈಗಾಗಲೇ ಬಂದಿರೋಂಥದ್ದು. ಇನ್ನೂ ಉದ್ಯೋಗ ಮೇಳ ನಡೀತಿದೆ. ದಯಮಾಡಿ ಎಲ್ಲ ಬಂದಿರುವಂತಹ ವಿದ್ಯಾರ್ಥಿನಿಯರು ತಾವೆಲ್ಲರೂ ಕೂಡ ಭಾಗವಹಿಸಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಯನ್ನ ಮಾಡ್ತಾ, ಈ ದಿವಸ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಚಿವರಾಗಿರುವಂತಹ ಯತೀಂದ್ರ ಸಾಹೇಬರು, ಸಂಸದರು ಎಲ್ಲರೂ ಕೂಡ ಇವತ್ತು ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವರಲ್ಲಿ ವಿಶೇಷವಾಗಿ ನಾನು ಧನ್ಯವಾದ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದಂತಹ ಪ್ರತಿಯೊಬ್ಬ ನಮ್ಮ ಎಲ್ಲ ಆತ್ಮೀಯ ಬಂಧು ಮಿತ್ರರು, ಉಳ್ಳಳ್ಳಿ ಹೋಬಳಿ, ನಮ್ಮ ನಂಜನಗೂಡು ಟೌನು ಮತ್ತೆ ನಮ್ಮ ಕಸ್ಬಾ ಮತ್ತೆ ಅಕ್ಕಪಕ್ಕದ ಹೋಬಳಿಗಳಿಂದ ಬಂದಿರುವಂತಹ ಎಲ್ಲ ನನ್ನ ಆತ್ಮೀಯ ಬಂಧು ಮಿತ್ರರಿಗೆ, ಎಲ್ಲ ಹಿರಿಯರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸಿ ಮತ್ತೆ ನಮ್ಮ ಲಯನ್ಸ್ ಸಂಸ್ಥೆಯವರು ಕೂಡ ಧನ್ಯವಾದ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.